ತೆಗೆದುಕೊಂಡಿದ್ದಾರೆ ನಿನ್ನೆ ರಾಧಾಮೋಹನ್. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಂಡ್ರೆ ನಿಮ್ಗಾಗಲ್ಲ, ನಿಮಗೆ ಪರಿಷತ್ ವಿಪಕ್ಷ ನಾಯಕ ಆಗ್ಲಿಲ್ಲ ಅನ್ನೋ ಕೋಪ ಇದೆ, ನೀವು MLC ಆಗಿದ್ದೇ ಹೆಚ್ಚು ಅಂತ ರಾಧಾಮೋಹನ್ ಅವರು ಹೇಳಿದ್ದಾರೆ. ಚುನಾವಣೆ ಸೋತ ಬಳಿಕವೂ ನಿಮ್ಮನ್ನ MLC ಮಾಡಿದೆ, ಇನ್ನೂ ವಿಪಕ್ಷ ನಾಯಕ ಮಾಡಿಲ್ಲ ಎಂದು ಮಾತಾಡ್ತೀರಾ ನೀವು. ಮುಂದಿನ ಪ್ರಧಾನಿ ಯೋಗಿ ಅಂತ ಹೇಗೆ ಹೇಳಿಕೆ ನೀಡ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಹಾಗೆಲ್ಲೇ ಹೇಳಿದ್ದೀನಿ ಅಂತ ವಾದ ಮಾಡಿದ್ರು CT ರವಿ. ಆ ಸಂದರ್ಭದಲ್ಲಿ ನಾನು ಮಾತನಾಡಿದ್ದು ತೋರಿಸಿ ಅಂತ CT ರವಿ ಸವಾಲ್ ಹಾಕಿದ್ದಾರೆ. ನಾನು ನಿಮಗೆ ಸಾಬೀತು ಮಾಡಬೇಕಾಗಿಲ್ಲ ಅಂತ ರಾಧಾಮೋಹನ್ ಅವರು ಹೇಳ್ತಾರೆ. ನಾನು ಕರ್ನಾಟಕ ಇನ್ಚಾರ್ಜ್ ಅಂತ ರಾಧಾಮೋಹನ್ ಹೇಳಿದ್ದಾರೆ. ಕೋರ್ ಕಮಿಟಿಯಲ್ಲಿ CT ರವಿ ಹಾಗೆ ರಾಧಾಮೋಹನ್ ಮಧ್ಯೆ ಮಾತಿನ ಜಟಾಪಟಿ ನಡೆದಿದೆ. ನಿಮಗೆ ಪರಿಷತ್ ವಿಪಕ್ಷ ನಾಯಕ ಆಗ್ಲಿಲ್ಲ ಅನ್ನುವಂತ ಕೋಪ ಇದೆ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಂಡ್ರೆ ನಿಮ್ಗೆ ಆಗಲ್ಲ ಅನ್ನುವಂತಹ ಮಾತನ್ನ ಹೇಳಿದ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ CT ರವಿ ವರ್ಸಸ್ ರಾಧಾಮೋಹನ್ ಅಂದ್ರೆ ಇಬ್ರು ನಡುವೆ ಸಹ ಮಾತಿನ ಚಕಮಕಿ ನಡೀತು. ವಿಜಯೇಂದ್ರ ಕಂಡ್ರೆ ನಿಮ್ಗಾಗಲ್ಲ, ನಿಮಗೆ ಪರಿಷತ್ ವಿಪಕ್ಷ ನಾಯಕ ಆಗ್ಲಿಲ್ಲ ಅನ್ನುವಂತ ಕೋಪ ಇದೆ, ಏನೇನೋ ಮಾತಾಡ್ತಿದ್ದೀರಾ. ಮುಂದಿನ ಪ್ರಧಾನಿ ಯೋಗಿ ಅಂತ ಹೇಗೆ ಹೇಳಿದ್ರಿ ನೀವು ಹೇಳಿಕೆ ನೀಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಯಾವಾಗ ಹೇಳಿದ್ದೀನಿ ತೋರಿಸಿ, ನಾನು ಯಾವಾಗ ಹೇಳಿದ್ದೀನಿ ಅಂತ ಸವಾಲ್ ಹಾಕಿದ್ದಾರೆ CT ರವಿ. ರಾಧಾಮೋಹನ್ ಆರೋಪಕ್ಕೆ ಕೋರ್ ಕಮಿಟಿ ಸಭೆಯಲ್ಲಿ CT ರವಿ ಸಹ ಸಿಟ್ಟಾಗಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.